ಇನ್ನು ಸಚಿನ್, ನಿಮ್ಮ ಫೇವರಿಟ್ ಕಾಲಮ್ ಯಾವ್ದು ಇದ್ರಲ್ಲಿ? ಬೀಟ್ ಅಂತ ಒಂದು ಸೆಕ್ಷನ್ ಇದೆ. ಬೀಟ್ ಅಂತ ಇಲ್ಲಿ ಏನು ಅಂದ್ರೆ, ಇಲ್ಲಿ ಬೆಂಗಳೂರಲ್ಲಿ ಮ್ಯೂಸಿಕ್ ಟ್ಯಾಲೆಂಟ್ ಏನ್ ಕಡಿಮೆ ಇಲ್ಲ. ಯಾವ್ದೇ ರಿಯಾಲಿಟಿ ಶೋ ನೋಡಿದ್ರು ಬೆಂಗಳೂರಿನವ್ರು ಇದ್ದೇ ಇರ್ತಾರೆ. ಸೊ ಈಗ ಅವರಿಗೆ ಸುಮಾರು ಜನಕ್ಕೆ ಎಕ್ಸ್ಪೋಜರ್ ಸಿಗಲ್ಲ. ಈಗ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ, ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದು ತುಂಬಾ ಇರುತ್ತೆ. ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ಅದಕ್ಕೆ ಈ ಸಲ ನಾವು ಟುಡೇ ಸ್ಪೆಷಲ್ ಅಂತ ಒಂದು ಬ್ಯಾಂಡ್ ಫೀಚರ್ ಮಾಡಿದೀವಿ ಇದರಲ್ಲಿ. ಈಗ ಅವರು ಒಂದು ಶೋ ಕೊಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಇನ್ನೊಂದು ಶೋ ಅವ್ರು ಎಲ್ಲಿ ಏನು ಅಂತ ಗೊತ್ತಿರೋದಿಲ್ಲ. ಈಗ ಅವ್ರಿಗೆ ಒಂದು ಪರ್ಫೆಕ್ಟ್ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಅವರಿಗೆ ಜನಗಳಿಗೆ ಇವರು ಇದಾರೆ ಅನ್ನೋದು ತಿಳಿಸ್ತಾ ಇದೀವಿ ಅಷ್ಟೇ. ಸುಮಿತ್, ಒಂದು ನನಗೆ ಚಿಕ್ಕ ಕೊರತೆ ಕಾಣ್ತಾ ಇದೆ. ಈಗ ಇದ್ರಲ್ಲಿ ಏನಂತಂದ್ರೆ, ಫಿಲ್ಮ್ ಬಗ್ಗೆ ನೀವು ಬರೆದಿದ್ದೀರಾ, ಫಿಲ್ಮ್ ಬಗ್ಗೆ ಮಾಡಿದಿರಾ, ರಾಧಿಕಾ ಪಂಡಿತ್ ಫೀಚರ್ ಮಾಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಬಟ್ ಅದರ ಹೊರತಾಗಿ ತುಂಬಾ ಜನ ಫಿಲ್ಮ್ ಅಲ್ಲಿ ಹೆಂಗ್ ಡೈರೆಕ್ಟರ್ಸ್ ಇದಾರೆ, ಹೆಂಗ್ ಸ್ಕ್ರಿಪ್ಟ್ ರೈಟರ್ಸ್ ಇದಾರೆ, ಹೆಂಗ್ ಡೈಲಾಗ್ ರೈಟರ್ಸ್ ಇದಾರೆ, ಹೆಂಗ್ ಮ್ಯೂಸಿಷಿಯನ್ಸ್ ಇದಾರೆ, ಒಂದು ಅಪಾರ್ಚುನಿಟಿ ಕಾಯ್ತಾ ಇದಾರೆ. ಕೆಲವೊಂದ್ಸಲ ತುಂಬಾ ಟ್ಯಾಲೆಂಟೆಡ್ಗೆ ಜನರಿಗೆ ಒಂದು ಎಕ್ಸ್ಪೋಜರ್ ಬೇಕಾಗುತ್ತೆ. ಸೊ ಅದನ್ನೇನಾದ್ರು ಮಾಡುವಂತ ಇದೆಯಾ? ಖಂಡಿತವಾಗ್ಲು ಅದು ಸೆಲೆಬ್ಟ್ ಟಾಕ್ ಅಂತ ನಾವೇನು ಅಲ್ಲೊಂದು ಸೆಕ್ಷನ್ ಮಾಡ್ಕೊಂಡಿದೀವಿ, ಅದು ಬರೀ ಎಸ್ಟಾಬ್ಲಿಷ್ಡ್ ಸೆಲೆಬ್ರಿಟೀಸ್ ಸಿಗಲ್ಲ. ಅದು ಅಪ್ಕಮಿಂಗ್, ನಮ್ಮಲ್ಲಿ ನಾವ್ ಯಾರನ್ನೇ ಹುಡುಕಿದ್ರು, ನಮ್ಮ ಮ್ಯಾಗಝಿನ್ ಯಾರನ್ನೇ ಹುಡುಕಿದ್ರು ಎಲ್ಲ ಎಸ್ಟಾಬ್ಲಿಷ್ ಸೆಲೆಬ್ರಿಟೀಸ್ ಆಗಿ ನಿಮ್ಗೆ ಕಾಣಬರಲ್ಲ. ಎಲ್ಲ ಅಪ್ಕಮಿಂಗ್ ಟ್ಯಾಲೆಂಟ್, ಒಂದು ಪ್ಲಾಟ್ಫಾರ್ಮ್ ಗೋಸ್ಕರ ಕಾಯ್ತಿರೋರು. ಸೊ ಖಂಡಿತವಾಗ್ಲು ಆ ಮ್ಯೂಸಿಕ್ ಅನ್ನೋ ಸೆಕ್ಷನ್ ಅಲ್ಲಿ ಅಥವಾ ಬೀಟ್ ಅನ್ನೋ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಅಪ್ಕಮಿಂಗ್ ಆಕ್ಟರ್ ಅಥವಾ ಅಪ್ಕಮಿಂಗ್ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್ ಇದ್ರೆ ಅವ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಬರೀತೀವಿ. ಇಶ್ಯೂ ಆನ್ ಇಶ್ಯೂ ಮೇಲೆ ಹೋಗುತ್ತದು ಪ್ರತಿ, ಅದಕ್ಕೊಂದು ಸೆಪರೇಟ್ ಡೆಡಿಕೇಟೆಡ್ ಪೇಜಸ್ ಇದೆ, ಒಂದು 2 ಪೇಜ್ ಮೆಟೀರಿಯಲ್ ಅಂತ ಹೇಳಿ. ಸೊ ಈ ಇಶ್ಯೂ ಆಗ್ಲಿಲ್ಲ, ಈ ಇಶ್ಯೂ ನಾವು ಆಲ್ರೆಡಿ ರಾಧಿಕಾ ಪಂಡಿತ್ ಫೀಚರ್ ಮಾಡಿದ್ವಿ. ಖಂಡಿತವಾಗ್ಲೂ ನಮಗೆ ಯಾರಾದ್ರೂ ಹತ್ರ ಕಂಡ್ಪಟ್ರೆ ಅಥವಾ ನಾವು ಎಲ್ಲರೂ ಕೇಳ್ಪಟ್ರೆ ವಿ ವಿಲ್ ಡೆಫಿನೆಟ್ಲಿ ಫೀಚರ್ ದಮ್. ಓಕೆ, ನಿಮ್ ಟೀಮ್ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಓಕೆ, ನಮ್ಮ ಟೀಮ್ ನಲ್ಲಿ ಈಗ ನಾವು 3 ಜನ. ಇದಲ್ದಲ್ಲೇ ಅಶ್ವಿನ್ ಪಾಲ್ ಅಂತ, ಈಸ್ ಎ ಡೈರೆಕ್ಟರ್, ಅವರು ಮಾರ್ಕೆಟಿಂಗ್ ಅನ್ನ ಹೆಡ್ ಮಾಡ್ತಿದ್ದಾರೆ. ಬಹು ಮುಖ್ಯವಾಗಿ ಲಾವಣ್ಯ ಶ್ರೀನಿವಾಸನ್, ಶಿ ಇಸ್ ಎಡಿಟರ್ ಇನ್ ಚೀಫ್. ಓಕೆ, ಅವರಿದ್ದಾರೆ. ಅದಾದ್ಮೇಲೆ ಸಪರೇಟ್ ಒಂದು ಎಡಿಟೋರಿಯಲ್ ಬೋರ್ಡ್ ಅಂತಿದೆ, ಅದರಲ್ಲಿ 3-4 ಜನ ಇದ್ದಾರೆ. ದೆನ್ ಪೇಜ್ ಮೇಕರ್ಸ್, ಗ್ರಾಫಿಕ್ ಡಿಸೈನರ್ಸ್, ಪೇಜ್ ಮೇಕರ್ ಆನಂದ್ ಅಂತಿದ್ದಾರೆ, ಫೋಟೋಗ್ರಾಫರ್ ವಿನೋದ್ ಅಂತಿದ್ದಾರೆ, ಫೀಚರ್ಸ್ ರೈಟರ್ ನೀತಿ ಸರ್ಕಾರ ಅಂತಿದ್ದಾರೆ, ರಾಜಗೋಪಾಲ್ ಅಂತಿದ್ದಾರೆ ಎಡಿಟರ್, ನೆಕ್ಸ್ಟ್ ನಿವೇದಿತಾ ಜೈನ್ ಅಂತಿದ್ದಾರೆ. ನಮ್ಮ ಇಡೀ ಫ್ಯಾಷನ್ ಡಿಪಾರ್ಟ್ಮೆಂಟ್ ನೋಡ್ಕೊಂತಿರೋದು ಓಮಿ ಸಂದೀಪ್ ಗುರುಂಗ್ ಅಂತ ಅವರಿದ್ದಾರೆ. ಏನ್ ವಿಶೇಷತೆ ಅಂದ್ರೆ ಶ್ರೀಷ್ಮಾ ಅಂತ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಇದ್ದಾರೆ. ದಿ ಸ್ಪೆಷಾಲಿಟಿ ಏನಂದ್ರೆ ಎಲ್ಲರೂ ಒಂದೇ ಏಜ್ ಗ್ರೂಪ್. ದಿ ಆವರೇಜ್ ಏಜ್ ನಮ್ ಕಂಪನಿ 22 ನೀವು ಎಲ್ಲರದ್ದು ಏಜ್ ತಗೊಂಡ್ಬಿಟ್ರೆ ಆವರೇಜ್ ಏಜ್ 22. ಸೊ ಇಟ್ಸ್ ಅ ವೆರಿ ವೆರಿ ಅಗ್ರೆಸಿವ್ ಟೀಮ್. ಆಮೇಲೆ ಅದರಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಆಗಿ ಇದೀವಿ ಇನ್ನು. 22 ಏಜ್ ಅಲ್ಲಿ ತುಂಬಾ ಸಲ ನಮಗೆ ಈ ತರದ ಯೋಚನೆಗಳೇ ಬರಲ್ಲ, ಬೇರೆ ಬೇರೆ ಯೋಚನೆಗಳೇ ಜಾಸ್ತಿ ಇರ್ತವೆ. ಅಂತ ಟೈಮಲ್ಲಿ ನೀವು ಈ ತರದ ಯೋಚನೆ ಮಾಡಿರೋದು ನಿಜಕ್ಕೂ ಏನಂತಾರೆ, ಪ್ರಶಂಸಾರ್ಹ. ಥ್ಯಾಂಕ್ ಯು. ಓಕೆ, ಇನ್ನು ಕೊನೆಯದಾಗಿ ನಿಮ್ಗೆ ನಾನು ಕೇಳಬೇಕಾಗಿರೋದು, ಇದರಲ್ಲಿ ನಿಮ್ಮ ಟೀಮ್ ಬರೆಯುತ್ತೆ ಅಂತ ನೀವು ಹೇಳಿದ್ರಿ, ಎಷ್ಟು ಜನ ರೈಟರ್ಸ್ ಇದರಲ್ಲಿ ಹೇಳಿದ್ರಿ. ಈಗ ನಾನು ಬರಿಬೇಕಂದ್ರೆ, ಅಂದ್ರೆ ಯಾರೋ ಒಬ್ರು ಟಿವಿ ನೋಡ್ತಾ ಇರೋರು, ಯಾರೋ ಒಬ್ರು ಸ್ಟೂಡೆಂಟ್ಸ್ ಬರಿಬೇಕಂದ್ರೆ ಹೇಗೆ ಅಪ್ರೋಚ್ ಮಾಡೋದು ನಿಮ್ಮನ್ನ? 2 ತರ ಇದೆ. ಒಂದು ನಮ್ಮ ವೆಬ್ಸೈಟ್ ಅಲ್ಲಿ www.thestudentsmag.com ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ಹೋಮ್ ಪೇಜ್ ಕೆಳಗಡೆ ಬಂದ್ರೆ ಪೆನ್ ಫಾರ್ ಅಸ್ ಅಂತ ಒಂದು ಸೆಕ್ಷನ್ ಇದೆ. ನೀವು ಏನಾದ್ರೂ ನಿಮ್ಮ ಆರ್ಟಿಕಲ್ಸ್ ಬರೆಯೋದಿದ್ರೆ ಆ ಸೆಕ್ಷನ್ ಹೋಗ್ಬಿಟ್ಟು ನಿಮ್ಮ ಆರ್ಟಿಕಲ್ ನಮಗೆ ಕಳ್ಸಿಕೊಟ್ರೆ ಅದು ಸೂಕ್ತವಾಗಿದ್ದು ಅದು ಸಂದರ್ಭಕ್ಕೆ ತಕ್ಕಂತೆ ಇದ್ರೆ ಡೆಫಿನೆಟ್ಲಿ ನಮ್ಮ ಎಡಿಟೋರಿಯಲ್ ಬೋರ್ಡ್ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಪಬ್ಲಿಷ್ ಮಾಡುತ್ತೆ. ಎರಡನೇದು, ಸ್ಟೂಡೆಂಟ್ಸ್ ಅಲ್ದಲ್ಲಿರೋರು ಬರೆಯಕ್ಕೆ ಅದಕ್ಕೂ ಒಂದು ಸಪರೇಟ್ ಸೆಕ್ಷನ್ ಇದೆ. ಅದಕ್ಕೆ ನಾವು ಫೀಡ್ಬ್ಯಾಕ್ ಅಥವಾ ಇನ್ಫೋ ಅಂತ ಕರೆದಿದ್ದೀವಿ. ಆಯ್ತಾ, ನೀವು ಏನಾದ್ರು ಸೆಕ್ಷನ್ ಬರೆದಿದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಅದನ್ನ ಹಾಕ್ಬೇಕು. ಅದು ಯಾವ್ದು ಸೆಕ್ಷನ್ ಮೇಲೆ ಇದೆ, ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಅದನ್ನ ನೋಡ್ಕೊಂಡು ವಿಲ್ ಡೆಫಿನೆಟ್ಲಿ ರೈಟ್ ಅಬೌಟ್ ದಟ್. ಅದಕ್ಕೆ ನಮ್ಮ ಎಡಿಟೋರಿಯಲ್ ಟೀಮಿಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದೆ. ದೇ ವಿಲ್ ಡಿಸೈಡ್, ಅವ್ರು ಅದನ್ನ ಡಿಸೈಡ್ ಮಾಡ್ತಾರೆ. ಓಕೆ, ಕೌಸರ್ ನೀವು ಹೇಳಿ ನಿಮ್ಮ ಮ್ಯಾಗಝಿನ್ ಬಗ್ಗೆ. ಮ್ಯಾಗಝಿನ್ ಬಗ್ಗೆ ವಿದ್ಯಾರ್ಥಿಗಳಿಗೆ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ, ಅವ್ರದ್ದು ಸ್ವಂತ ಕಾಲೇಜಲ್ಲಿ ಮ್ಯಾಗಝಿನ್ ಇದೆ, ಆದ್ರೆ ಇದೊಂಥರ ಯುನೀಕ್ ಆಗಿರೋದು. ಯಾಕೆ ಅಂತಂದ್ರೆ ಕಾಲೇಜಿಂದ ಕಾಲೇಜ್ಗೆ ಪಕ್ಕದ ಕಾಲೇಜಲ್ಲಿ ಏನ್ ನಡೀತಾ ಇದೆ ಅಥವಾ ಬೇರೆ ಕಾಲೇಜಲ್ಲಿ ಏನ್ ನಡೀತಾ ಇದೆ ಅನ್ನೋದೇನೂ ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ನಮಗ್ ಬೇಕಾದಂಗೆ ಲೈಫ್ ಸ್ಟೈಲ್ ಮ್ಯಾಗಝಿನ್ಸ್ ಇದೆ, ಆದ್ರೆ ಸ್ಟೂಡೆಂಟ್ಸ್ ಗೆ ಅನ್ನೋ ತರ ಅವ್ರಿಗೊಂಥರ ದಾರಿನೂ ತೋರಿಸಬೇಕು, ಅಂದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು, ಓದೋ ಕಡೆನೂ ಇನ್ಫಾರ್ಮೇಶನ್ ಕೊಡ್ಬೇಕು, ಮತ್ತೆ ಅವ್ರಿಗೆ ಹೆಂಗಿರ್ಬೇಕು ಏನಿರ್ಬೇಕು ಅನ್ನೋ ತರ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ಆ ಥೀಮ್ ಮೇಲೆ ಸುಮಿತ್ ಬಂದ್ ಹೇಳಿದಾಗ, ಇದು ಮ್ಯಾಗಝಿನ್ ಈ ತರ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಆ ಥೀಮ್ ಇಟ್ಕೊಂಡು ಹೋಗ್ತಾ ಇದೀನಿ ಅಂದಾಗ ನಿಜವಾಗ್ಲೂ ತುಂಬಾ ಯುನೀಕ್ ಅನ್ಸ್ತು, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಕ್ಸಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದು ಚೆನ್ನಾಗಿ ನಡೆಯುತ್ತೆ. ಮತ್ತೆ ನಮ್ ಟೀಮ್ ನೋಡಿದ್ರೆ ಅಂತ ಎನರ್ಜೆಟಿಕ್ ಟೀಮು, ಚೆನ್ನಾಗಿ ವರ್ಕ್ ಆಗುತ್ತೆ, ಇದೆಲ್ಲ ನಡೆಯುತ್ತೆ ಅನ್ನೋದು. ಮತ್ತೆ ಇದು ಪ್ಲಾಟ್ಫಾರ್ಮ್ ಕೊಡೋದೇ ಸ್ಟೂಡೆಂಟ್ಸ್ ಗೆ. ನಮ್ ಕವರ್ ಪೇಜ್ ಅದೆಲ್ಲ ನೋಡಿದ್ರೆ ಪ್ರತಿಯೊಂದು ಶೀಟ್ ಅನ್ನು ತೆಗೆದ್ರು ದ ಓನ್ಲಿ ಕ್ರೈಟೀರಿಯಾ ಈ ಮ್ಯಾಗಝಿನ್ ಅಲ್ಲಿ ಇರೋದಕ್ಕೆ ನೀವು ಸ್ಟೂಡೆಂಟ್ ಆಗಿರ್ಬೇಕು, ಆ ತರ ಇದೆ. ಸಚಿನ್, ಕೊನೆ ವರ್ಡ್ಸ್ ಏನಾದ್ರು ಹೇಳ್ತೀರಾ? ಕೊನೆ ವರ್ಡ್ಸ್, ಲಾಂಚ್ ನಾಳೆ 4 ಗಂಟೆಗೆ ಜ್ಞಾನಜ್ಯೋತಿ ಆಡಿಟೋರಿಯಂ ಅಲ್ಲಿ ನಾವು ಮ್ಯಾಗಝಿನ್ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ,
ಸಕ್ಸಸ್ಗೋಸ್ಕರ. ಕಲ್ಚರಲ್ ಪರ್ಫಾರ್ಮೆನ್ಸಸ್ ಇದೆ ನಾಳೆ. ಬೇರೆ ಇಲ್ಲಿ ಲಾಂಚ್ ಅಲ್ಲಿ 8 ಕಲ್ಚರಲ್ ಇದು ಪರ್ಫಾರ್ಮರ್ಸ್ ಇದ್ದಾರೆ. ಇವ್ರು ಏನಂದ್ರೆ ಇವರು ಮತ್ತೆ ಅಗೇನ್ ಸ್ಟೂಡೆಂಟ್ಸ್ ಸೇಮ್ ನಮ್ಮ ಇದ್ರ ಮ್ಯಾಗಜಿನ್ ಥೀಮ್ ಏನಿದೆ ಆ ಥೀಮ್ ನಾವು ಫಾಲೋ ಮಾಡ್ತಿದ್ವಿ. ಅಗೇನ್ ಸ್ಟೂಡೆಂಟ್ಸ್ ಆರ್ ಪರ್ಫಾರ್ಮಿಂಗ್ ಆನ್ ದ ಸ್ಟೇಜ್, ವಿ ಆರ್ ಗಿವಿಂಗ್ ಎ ಪ್ಲಾಟ್ಫಾರ್ಮ್ ಫಾರ್ ದೇಮ್. ಪ್ಲೀಸ್ ಎಲ್ಲರೂ ಬನ್ನಿ ಅಂತ ಕೇಳ್ತಾರೆ. ಸುಮಿತ್, ಏನಿಲ್ಲ, ಇದು ಸ್ಟೂಡೆಂಟ್ಸ್ಗಾಗಿ, ಸ್ಟೂಡೆಂಟ್ಸ್ಗೋಸ್ಕರ, ಸ್ಟೂಡೆಂಟ್ಸ್ ಗಳಿಂದ ಬಂದಿರುವಂತ ಒಂದು ಮ್ಯಾಗಝೀನು. ಈ ಮ್ಯಾಗಝೀನು ನಾವು ಒಂದು ಬಿಸ್ನೆಸ್ ರೀತಿ ಅಲ್ಲದೆ ಒಂದು ಮೂವ್ಮೆಂಟ್ ರೀತಿ ನೋಡ್ತಾ ಇದೀವಿ. ಅಂಡ್ ಎಲ್ಲಾ ಸ್ಟೂಡೆಂಟ್ಸ್ ಇದನ್ನ ಸಪೋರ್ಟ್ ಮಾಡಿ, ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ಇದರಲ್ಲಿ ನಿಮ್ಗೋಸ್ಕರ ಇರುವಂತ ಪ್ಲಾಟ್ಫಾರ್ಮ್ ಈ TV9 ಮುಖಾಂತರ ನಾನು ಎಲ್ಲರಿಗೂ ಲಾಂಚ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಲಾಂಚ್ ಅಲ್ಲಿ ರಾಕ್ ಬ್ಯಾಂಡ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫ್ಯಾಷನ್ ಶೋ ಇರುತ್ತೆ, ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಸೊ ಯು ಕ್ಯಾನ್ ರಿಯಲಿ ಎಂಜಾಯ್ ಶೋ. ನಾಳೆ ಸಂಜೆ 4 ಗಂಟೆಗೆ ಜ್ಞಾನಜ್ಯೋತಿ ಆಡಿಟೋರಿಯಂ ನಲ್ಲಿ ಸ್ಟೂಡೆಂಟ್ಸ್ ಮ್ಯಾಗಝೀನ್ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ಅಂಡ್ TV9 ಗೆ ತುಂಬಾ ಸ್ಪೆಷಲಿ ಐ ವುಡ್ ಲೈಕ್ ಟು ಥ್ಯಾಂಕ್, ನಮ್ಮನ್ನು ರೆಕಗ್ನೈಸ್ ಮಾಡಿ ಇವತ್ತು ಸ್ಟುಡಿಯೋ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸುಮಿತ್. ಗ್ರೇಟ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಹರ್ಷ, ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಬಂದದಕ್ಕಾಗಿ. ಸಚಿನ್, ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ಯಾಷನ್ ನೋಡ್ತಾ ಇದ್ರೆ ಖಂಡಿತ ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಸಂಶಯ ಬರ್ತಾ ಇಲ್ಲ. ಖಂಡಿತ ಮುಂದುವರಿಯುತ್ತೆ. ನೀವು ಹೇಳಿದಾಗೆ ನಿರಂತರವಾಗಿ ಇದು ಮುಂದುವರಿಲಿ. ಇದು ನೀವು ಹೇಳಿ ತುಂಬಾ ಒಳ್ಳೆ ವರ್ಡ್ ಯೂಸ್ ಮಾಡಿದ್ರಿ ನೀವು. ಇದು ಬಿಸ್ನೆಸ್ ಅಲ್ಲ, ಮೂವ್ಮೆಂಟ್ ಅನ್ನೋ ಮಾತನ್ನು ಹೇಳಿದ್ರೆ, ಈ ಮೂವ್ಮೆಂಟ್ ಸತತವಾಗಿ ಹೀಗೆ ಮುಂದುವರಿಲಿ, ಯಶಸ್ಸು ಕಾಣಲಿ ಅಂತ ಹಾರೈಸ್ತೇನೆ. ಇಲ್ಲಿವರೆಗೂ ಬಂದು ಮಾತಾಡಿದ್ದಕ್ಕೆ ನಿಮ್ಮವರೆಗೂ ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಇದು ಸ್ಟೂಡೆಂಟ್ಸ್ ಮ್ಯಾಗಝಿನ್ ಕುರಿತ ವಿಶೇಷ ಕಾರ್ಯಕ್ರಮ. ತುಂಬಾ ಮ್ಯಾಗಝಿನ್ಗಳು ಬರ್ತವೆ, ಆದರೆ ನಿರಂತರವಾಗಿ ಮುಂದುವರಿಯುವಂತಹ ಪ್ಯಾಷನ್ ತುಂಬಾ ಜನರಲ್ಲಿ ಕಾಣಲ್ಲ. ಆದರೆ ಈ ಟೀಮಲ್ಲಿ ಕಾಣ್ತಾ ಇದೆ. ಜೊತೆಗೆ ಒಳ್ಳೆ ಧ್ಯೇಯ ಇದೆ, ಒಳ್ಳೆ ಆಶಯ ಇದೆ. ಈ ಆಶಯ ಧ್ಯೇಯಗಳೆಲ್ಲ ಪೂರ್ತಿಯಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.